ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ವಸುದೇವ ಕುಟುಂಬದಲ್ಲಿ ಧಾರಾವಾಹಿ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಇದರಲ್ಲಿ ವಂಶಿ ಲವರ್ ಅಮ್ಮ ವಂಶಿ ಮನೆಗೆ ಇವತ್ತು ಫಂಕ್ಷನಿಗೆ ಹೋಗಬೇಕಾಗಿದೆ. ಹಂಗಾಗಿ ಎಲ್ಲರೂ ರೆಡಿ ಆಗ್ತಿದ್ದಾರೆ. ಈ ಕಡೆ ಬಂದು ವಂಶಿ ತಾತ ಅಜ್ಜಿದು ಫಂಕ್ಷನ್ನು. ಆ ಫಂಕ್ಷನ್ನಿಗೆ ಎಲ್ಲರೂ ಬರಬೇಕು ಅಂತ ಕರೆದಿರ್ತಾರೆ. ಆ ಫಂಕ್ಷನ್ನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಇಲ್ಲಿ ಅಜ್ಜಿ ತಾತ ರೆಡಿ ಆಗ್ತಾ ಇದ್ದಾರೆ. ತಾತ ಹೇಳುತ್ತೆ, ಸೀರೆಗೆ ಈ ಶಲ್ಯ ಮ್ಯಾಚ್ ಆಗುತ್ತೆ, ಇದನ್ನೇ ಹಾಕ್ಕೊಳ್ತೀನಿ ಅಂತ. ಅದಕ್ಕೆ ಅಜ್ಜಿ ಹೇಳುತ್ತೆ, ಬೇಡ ಬೇಡ, ಆ ಥರ ಏನು ಬೇಡ, ನಾಚಿಕೆ ಆಗೋಲ್ವ ನಿಮಗೆ, ಈ ವಯಸ್ಸಲ್ಲಿ ಹುಡುಗನ ನೀವು ಈ ಥರ ಎಲ್ಲ ಆಡೋಕ್ಕೆ, ಇದನ್ನೇ ಹಾಕ್ಕೊಳ್ಳಿ ಅಂತ ಕೊಡುತ್ತೆ. ಅದಕ್ಕೆ ಬೇಡ ಬೇಡ, ಇದೇ ಮ್ಯಾಚ್ ಆಗುತ್ತೆ, ಚೆನ್ನಾಗಿರುತ್ತೆ ಕಣೆ ಅಂತ ಹೇಳುತ್ತೆ. ಇಲ್ಲ ಇಲ್ಲ, ನೀವು ಅದು ಬಿಟ್ಟು ಇದನ್ನು ಹಾಕ್ಕೊಳ್ಳಿ ಅಂತ. ಇದನ್ನು ವಂಶಿ ಏನಕ್ಕೋ ರೂಮಿಗೆ ಕೇಳೋಕ್ಕೆ ಅಂತ ಬರ್ತಾನೆ. ಇದನ್ನು ಸನ್ನಿವೇಶ ನೋಡಿ ಅಲ್ಲೇ ನಿಂತ್ಕೊಂಡು ಬಿಡ್ತಾನೆ. ಅದೇ ಟೈಮಿಗೆ ಅವನ ಲವರು ಕೂಡ ಅಲ್ಲಿಗೆ ಬರ್ತಾಳೆ. ಅವಳು ಕೂಡ ಅಲ್ಲೇ ನಿಂತ್ಕೋತಾಳೆ. ಮೋಸ್ಟ್ಲಿ ಸಾಕ್ಷಿ ಹೆಸರು. ಆಮೇಲೆ ಈ ವಂಶಿ ಸಾಕ್ಷಿ ಇಬ್ಬರು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆವಾಗ ಅಜ್ಜಿ ತಾತ ಅಲ್ಲಿ ರೆಡಿ ಆಗ್ತಾ ಇರ್ತಾರೆ. ಇವಾಗ ಇಲ್ಲಿ ಎಲ್ಲ ನೆಂಟರು ಬಂದಿದ್ದಾರೆ. ಆದರೆ ವಂಶಿ ಸಾಕ್ಷಿ ಅಕ್ಕ ಬಂದಿಲ್ಲ ಅಂತ ಎಲ್ಲರೂ ಅವ್ರ ಮನೇಲಿ ಕೇಳ್ತಾರೆ. ಇವಳು ಅಕ್ಕ ಬಡವರಾಗಿರ್ತಾಳೆ. ಆದರೆ ವಂಶಿ ಸೇರಿರೋ ಮನೆ ತುಂಬ ಶ್ರೀಮಂತರು ಇರ್ತಾರೆ. ಹಾಗಾಗಿ ಕರೆದು ಬರೋಕ್ಕೆ ಅಂತ ಡೈರೆಕ್ಟಾಗಿ ಅಕ್ಕನ ಮನೆಗೆ ಅವಳೇ ಬರ್ತಾಳೆ. ವಂಶಿ ಲವರು ಬಂದಾಗ, ಅಕ್ಕ ಬಾ ಅಕ್ಕ, ಬಾವ ನೀನು ಇಬ್ಬರು ಬನ್ನಿ, ಇಲ್ಲ ಅಂದರೆ ಜನ ತಪ್ಪು ತಿಳ್ಕೊಳ್ತಾರೆ, ನಿಮ್ಮ ಅಕ್ಕ ಯಾಕೆ ಬಂದಿಲ್ಲ ಅಂತೇಳಿ, ದಯವಿಟ್ಟು ಬಾ ಅಕ್ಕ ಅಂತ ಕರೀತಾಳೆ. ಏನಕ್ಕೆ ಬಂದಿದೆಯಾ ನನ್ನ ಮನೆ ಬಾಗಿಲಿಗೆ, ಏನೇ ಕೆಲಸ ಇರೋದು ನಿನಗೆ, ನನ್ನ ಮನೆ ಬಾಗಿಲಿಗೆ ಬರಬೇಡ ಅಂತ ಹೇಳಿರ್ಲಿಲ್ವ, ಮತ್ತೆ ಯಾಕೆ ಬಂದೆ, ನಿನ್ನ ಅಕ್ಕ ಎಲ್ಲಿದ್ದಾಳೆ, ನಿನಗೆ ದಾಟ ಹಚ್ಚಿಗೆ ಬರಬೇಡ ಇಲ್ಲಿ ಅಂತ ಹೇಳ್ತಾಳೆ. ಈ ಅಕ್ಕ ಅದೆಲ್ಲ ಇರಲಿ ಬಿಡು, ಇವಾಗ ಬಾ, ನೀನು ಫಂಕ್ಷನ್ ಮುಗಿಸ್ಕೊಬರೋರಂತ ಇಬ್ಬರೂ, ನೀವಿಬ್ಬರು ಅಕ್ಕ ಬಾವ ಇಬ್ಬರು ಬನ್ನಿ ಅಂತ ಅವಳು ಹೇಳ್ತಾಳೆ. ಆದರೆ ಬಿಲ್ಕುಲ್ ನಾನು ಬರೋದಿಲ್ಲ ಅಂದಮೇಲೆ ಬರೋದಿಲ್ಲ, ನಾವೆಲ್ಲ ಹೊರಟಿದ್ದೀವಿ, ನೀನು ಹೋಗು, ಸುಮ್ಮನೆ ತಲೆ ತಿನ್ನಬೇಡ ಅಂತೇಳಿ. ಆಮೇಲೆ ಗಂಡನಿಗೆ ಕ್ಯಾರಿಯರ್ ಕೊಟ್ಟಿದ್ದಾಳೆ. ಆದರೆ ಗಂಡ, ಅಯ್ಯೋ ಪಾಪ, ಅಷ್ಟು ಕರೀತಿದ್ದಾಳೆ, ಹೋಗಿ ಬರೋಣಂತೆ, ಬಾವ ನೀವು ಮಿಸ್ ಮಾಡಬೇಡಿ, ನೀವು ಬನ್ನಿ ಬಾವ ಅಂತ ಕೈ ಇಟ್ಕೊಂಡು ಹೇಳ್ತಾಳೆ. ಕೈ ಇಟ್ಕೊಂಡು ಹೇಳಿದ ತಕ್ಷಣ ಇವಳಿಗೆ ನತ್ತಿಗೆ ಏರ್ಬಿಡುತ್ತೆ ಅವ್ರ ಅಕ್ಕಂಗೆ. ಅವಳನ್ನ ಎಳ್ಕೊಂಡು ಆಚೆ ತಳ್ಳವರೆಗೂ ಬಿಡೋದಿಲ್ಲ. ನಿನ್ನ ಮಾನ ಮರ್ಯಾದೆ ಇದ್ದರೆ ಇನ್ನೊಂದು ನನ್ನ ಮನೆ ಬಾಗಿಲಿಗೆ ಬರಬೇಡ, ದಾಟ ಆಚೆಗೆ ಅಂತ ಹೇಳ್ಬಿಟ್ಟು ಅವಳನ್ನ ಕೈ ಹಿಡ್ಕೊಂಡು ದರ 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 ಅಂತ ಎಳ್ಕೊಂಡು ಆಚೆ ಬರ್ತಾಳೆ. ಆಚೆ ಬಂದು ಗಂಡ ಹಿಂದ್ಗಡೆಯಿಂದ ಕೂಗ್ತಾನೆ ಇರ್ತಾನೆ. ಏನೇ ಕೂಗಿದ್ರೂ ಅವಳು ಕಂಟ್ರೋಲ್ ಮಾಡ್ಕೊಳ್ಳೋದೇ ಇಲ್ಲ, ಸಿಟ್ಟು. ಆ ತಂಗಿನ ತೊಗೊಂಡು ಬಂದು ಆಚೆಗೆ ದಬ್ಬಿಡ್ತಾಳೆ. ದಬ್ಬಿದಾಗ ಪಾಪ ಅವಳಿಗೆ ತುಂಬ ಬೇಜಾರಾಗುತ್ತೆ. ಬೇಜಾರು ಮಾಡಿಕೊಂಡು ಅವಳು ವಾಪಸ್ಸು ಮನೆ ಕಡೆ ಹೊರಡ್ತಾಳೆ. ಇಲ್ಲಿ ಇವರಿಬ್ಬರು ಹೋಗೋದೇ ಇಲ್ಲ ಫಂಕ್ಷನ್ಗೆ. ಏನಕ್ಕೆ ಹೋಗಿಲ್ಲ ಅಂತ ಅಲ್ಲಿ ನೆಂಟರು ಎತ್ತರು ಬಂದವರು ಹೋದವರೆಲ್ಲ ಕೇಳ್ತಾರೆ. ಹೌದು, ಆದರೆ ಇವಳು ಯಾವ ಕಾರಣಕ್ಕೂ ನಾನು ಬರಲ್ಲ ಅಂದಮೇಲೆ ಬರಲ್ಲ ಅಂತ ಅಕ್ಕ ಆದವಳು, ಅಕ್ಕ ಗಂಡನ್ನು ಕೂಡ ಕಳಿಸಲ್ಲ. ಇವರಿಬ್ಬರು ಕೂಡ ಫಂಕ್ಷನಿಗೆ ಹೋಗೋದೇ ಇಲ್ಲ ಬಿಡಿ. ಇವರೆಲ್ಲ ಹೊರಗಡೆ ಹೊರಟುಬಿಟ್ಟಿರ್ತಾರೆ, ಎಲ್ಲೂ ಹೋಗಲ್ಲ. ಆಮೇಲೆ ಸಾಕ್ಷಿ ಮನೆ ಹತ್ರ ಹೋಗ್ತಾಳೆ. ವಂಶಿ ಅಲ್ಲೇ ನಿಂತಿರ್ತಾನೆ. ಈ ಸಾಕ್ಷಿ ಹೋದ ತಕ್ಷಣ, ಅವಳ ಮುಖ ನೋಡಿದ ತಕ್ಷಣ ಇವನಿಗೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಉಗಿದು ಕಳಿಸ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು. ಅವಳು ಹೋದ ತಕ್ಷಣವೇ ಅಡ್ಡಗಟ್ಟಿ ಕರೆದು, ಸರಿಯಾಗಿ ಉಗಿಸ್ಕೊ ಬಂದ್ಯಾ, ಯಾಕೆ ಹೋಗಬೇಕಿತ್ತು ಅಲ್ಲಿಗೆ ಅಂತ ಹೇಳ್ತಾನೆ. ಆಮೇಲೆ ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ಅವಳು ಕೇಳ್ತಾಳೆ. ಕೇಳಿದಾಗ, ನಿನ್ನ ಮುಖ ನೋಡಿದರೆ ಗೊತ್ತಾಗಲ್ವಾ ನೀನು ಉಗಿಸ್ಕೊ ಬಂದಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು, ಏನಕ್ಕೆ ಹೋಗ್ಬೇಕಿತ್ತು ಅಲ್ಲಿ ಅಂತ. ಆಮೇಲೆ ಹಿಂಗೆ ಯಾರಾದರೂ ಅಲ್ಲಿ ಕೇಳ್ತಾರೆ, ನಿಮ್ಮ ಅಕ್ಕ ಬಾವ ಯಾಕೆ ಬಂದಿಲ್ಲ ಅಂತೇಳಿ, ಅದಕ್ಕೆ ಅವ್ರನ್ನ ಕರೆಯೋಣ ಅಂತ ಹೋಗಿದ್ದೆ ಅಂತ ಹೇಳ್ತಾಳೆ. ಆದರೆ ವಂಶಿ ಅಲ್ಲಿ ಬೈತಾನೆ, ನೀನು ಹೋಗಬೇಡ ಅಂದ್ರೂ ಕೇಳಲ್ಲ, ಹೋಗ್ತೀಯಾ, ಏನಕ್ಕೆ ಹೋಗ್ಬೇಕು ಅಲ್ಲೆಲ್ಲ, ಹಿಂಗೆ ಅನ್ನಿಸ್ಕೊಂಡು ಬರೋಕ್ಕ, ಆಡಿಸ್ಕೊಂಡು ಬರೋಕ್ಕ, ಏನಕ್ಕೆ ಹೋಗಬೇಕು, ಎಷ್ಟು ಹೇಳಿದ್ರು ಬುದ್ಧಿ ಕಲಿಯೋವಲ್ಲ ಅಂತೇಳಿ ಅಲ್ಲೂ ಹೇಳಿ ಸಮಾಧಾನ ಮಾಡಿ ಅವನು ಸಮಾಧಾನ ಮಾಡ್ತಾನೆ. ಇವಳು ಇನ್ನೂ ಕೆಲಸ ಬೇಜಾನೈತೆ ಅಂತ ಹೇಳ್ಬಿಟ್ಟು ಹೊರ್ಟೋಯ್ತಾಳೆ. ಆವಾಗ ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ ಅವಳಿಗೆ, ತುಂಬ ಅಂದರೆ ತುಂಬ ಬೇಜಾರಾಗಿರುತ್ತೆ. ಏನಕ್ಕಪ್ಪ ಇವರೆಲ್ಲ ಹೀಗೆ ಅಂತೇಳ್ಬಿಟ್ಟು. ಪಾಪ ಹುಡುಗಿ ಒಳ್ಳೆಯವಳು ಇರ್ತಾಳೆ. ಇವರೇ ಅವ್ರ ಅಕ್ಕನೂ ಸರಿ ಇಲ್ಲ, ಭಾವ ಒಳ್ಳೆಯವನು, ಭಾವನ ಹೋಗೋಕ್ಕೆ ಅಕ್ಕ ಬಿಡೋದಿಲ್ಲ. ಹಾಗಾಗ್ಬಿಟ್ಟು ಅಕ್ಕನ ಅಲ್ಲೇ ಭಾವನ ಅಲ್ಲೇ ಹಿಡ್ದಿಟ್ಕೊಂಡು ಬಿಡ್ತಾಳೆ, ಕಳಿಸೋದೇ ಇಲ್ಲ.
ಆಮೇಲೆ ಈ ಕಡೆ ವಂಶಿ ಚಿಕ್ಕಮ್ಮ ಎಂಟ್ರಿ ಆಗ್ತಾಳೆ. ಇಲ್ಲಿ ಹೋಗಿ ಕೂತಿರ್ತಾರೆ ಎಲ್ಲರೂ, ಅಂದರೆ ಸಾಕ್ಷಿ ಅಮ್ಮ, ಅಜ್ಜಿ, ಮನೆಯವರೆಲ್ಲ ಹೋಗಿ ಕೂತಿರ್ತಾರೆ. ಈ ಕಡೆ ವಂಶಿ ಚಿಕ್ಕಮ್ಮ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರ್ತಾ ಇರ್ತಾಳೆ. ಇವ್ರನ್ನ ನೋಡಿದ ತಕ್ಷಣ ಇವರಿಗೆ ಇರಿಟೇಟ್ ಮಾಡಬೇಕು ಅಂತ ಅವಳು ಮನಸ್ಸಲ್ಲಿ ಬಂದುಬಿಡುತ್ತೆ. ಹಾಗಾಗಿ ಇವಳು ಅದನ್ನೇ ಕಾಯ್ತಾ ಇರ್ತಾಳೆ. ವಂಶಿ ಚಿಕ್ಕಮ್ಮ ಕಾಯ್ತಾ ಇರ್ತಾಳೆ. ಬಂದುಬಿಟ್ಟು ಏನು ಇವಾಗ ಬಂದ್ರಾ ಬೀಗರು, ಚೆನ್ನಾಗಿದ್ದೀರಾ ಅಂತ ಕೈ ಮುಗಿತಾಳೆ. ಆಮೇಲೆ ಅವರಿಗೆ ಇರಿಟೇಷನ್ ಆಗೋ ರೀತಿಯೇ ಎಲ್ಲ ಥರನೂ ಮಾತಾಡ್ತಾಳೆ. ಇವ್ರು 4 ಜನಕ್ಕೂ ಸಖತ್ ಅವಮಾನ ಮಾಡಾಕ್ತಾಳೆ ಪ್ರತಿಯೊಂದು ವಿಷಯದಲ್ಲೂ. ವಂಶಿ ಇವಳು ಸಾಕ್ಷಿ ಅಜ್ಜಿ ಕೇಳ್ತಾಳೆ, ನೀವು ವಂಶಿ ಅಮ್ಮ ಅಲ್ವಾ ಅಂತೇಳಿ. ವಂಶಿ ಚಿಕ್ಕಮ್ಮ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಚಿಕ್ಕಮ್ಮ ಅಲ್ಲ, ನಾನು ಅವ್ರಿಗೆ ಅಮ್ಮನೇ ವಂಶಿಗೆ ಅಂತ ಹೇಳ್ತಾಳೆ. ಓ ಹೌದಾ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ. ಆಮೇಲೆ ವಂಶಿ ಚಿಕ್ಕಮ್ಮ ತುಂಬಾ ಇರಿಟೇಷನ್ನು. ಪಾಪ ಅವರಿಬ್ಬರಿಗೂ, ಅತ್ತೆ ಸೊಸೆಗೆ ಇಬ್ಬರಿಗೂ ಇರಿಟೇಷನ್ ಮಾಡ್ತಾಳೆ. ಅವರು ಜ್ಯೂಸ್ ಕುಡಿಯೋ ಟೈಮಿಗೆ ಕರೆಕ್ಟಾಗಿ ಬಂದ್ಬಿಟ್ಟು ಅವ್ರನ್ನ ಜ್ಯೂಸ್ ಕುಡಿದ ರೀತಿ ಇರಿಟೇಟ್ ಮಾಡಿ ಅವ್ರಿಗೆ ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವು ಹಾಗಂಗೆ ಮಾತಾಡ್ಬಿಡ್ತಾಳೆ. ನೀವು ಜ್ಯೂಸ್ ಕುಡೀರಿ, ಇವಾಗ ಕುಡಿದ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಲಾಸ್ಟಿಗೆ ಹೋಗಿ ಆ ಮೂಲೆಯಲ್ಲಿ ಒಂದು ಟೇಬಲ್ ಇದೆ, ಅಲ್ಲೋಗಿ ಕೂತ್ಕೊಳ್ಳಿ ನೀವು ಅಂತ ಹೇಳ್ತಾಳೆ. ಆವಾಗ ಅವರಮ್ಮ ಸಾಕ್ಷಿ ಅಮ್ಮ ಮತ್ತು ಅಜ್ಜಿ ಮುಖ ನೋಡ್ಕೊಳ್ತಾರೆ. ಆಮೇಲೆ ಇದು ಅವಮಾನ ಮಾಡೋ ವಿಷಯ ಅಂತ ಹೇಳ್ಬಿಟ್ಟು ಬೇಕು ಅಂತಲೇ ಇವಳು ಅವಮಾನ ಮಾಡ್ತಾಳೆ. ಯಾರು? ವಂಶಿ ಚಿಕ್ಕಮ್ಮ ಅವಮಾನ ಮಾಡ್ತಾಳೆ. ಅದು ತುಂಬಾ ಇರಿಟೇಷನ್ ಆಗುತ್ತೆ. ಆಮೇಲೆ ಅವ್ರೇನು ಮಾಡ್ತಾರೆ, ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿರ್ತಾರೆ. ಅವ್ರು ಏನು ಕೊಡ್ತಾರೋ ತಿಂದ್ಬಿಟ್ಟು ಸುಮ್ಮನೆ ಕೂತಿರ್ತಾರೆ. ಇವಳು ಅಲ್ಲಿ ಇರಿಟೇಷನ್ ಮಾಡಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಆಮೇಲೆ ಮತ್ತೆ ಮಧ್ಯೆ ಬಂದು ಅವ್ರಿಗೆ ಇರಿಟೇಷನ್ ಮಾಡದೆ ಅವ್ರು ಕೂತ್ಕೊಳ್ಳಿ ನಿಂತ್ಕೊಳ್ಳಿ ಪ್ರತಿಯೊಂದಕ್ಕೂ ಅವ್ರಿಗೆ ಇರಿಟೇಷನ್ನೇ. ಮಾತಿಗೂ ಏನಾರ ವ್ಯಂಗ್ಯವಾಗಿ ಮಾತಾಡೋದು ಮತ್ತು ಸುಮ್ಮನಾಗೋದು, ವ್ಯಂಗ್ಯವಾಗಿ ಮಾತಾಡೋದು, ನಗಾಡೋದು, ಸುಮ್ಮನಾಗೋದು, ಇದೇ ಮಾಡ್ತಿರ್ತಾಳೆ. ಅವರಿಗೊಂಥರ ಬೇಜಾರಾಗ್ಬಿಟ್ಟಿದೆ ಇಬ್ರಿಗೂ, ಅತ್ತೆ ಸೊಸೆಗೆ. ಏನು ಇವರು, ನಾವು ಯಾರು ಅಂತಲೇ ಗೊತ್ತಿಲ್ಲ, ಏನಕ್ಕೆ ಹಿಂಗೆ ಆಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿದ್ರು, ಸರಿ ಆಯಿತು ಅಂತೇಳ್ಬಿಟ್ಟು ಸುಮ್ಮನೆ ಕೂತಿದ್ರು. ಅವಳು ಏನೂ ಮಾತಾಡಲ್ಲ, ಸಾಕ್ಷಿ ಅಮ್ಮ ಏನೂ ಮಾತಾಡಲ್ಲ, ಸುಮ್ಮನೆ ಕೂತಿರ್ತಾರೆ. ಆಮೇಲೆ ಈ ಕಡೆ ಬಂದು ವಂಶಿ ಚಿಕ್ಕಮ್ಮ ಮತ್ತೆ ಇರಿಟೇಷನ್ ಮಾಡ್ತಾಳೆ. ಅಲ್ಲಿ ಹೋದರೆ ಅವ್ರ ಅಕ್ಕ, ಅಂದರೆ ಸಾಕ್ಷಿ ಅಕ್ಕ, ಅವಳು ಕೂಡ ಇರಿಟೇಷನ್ ಮಾಡಿ ಅಲ್ಲಿಂದ ಕಳಿಸಿದ್ದಾಳೆ. ಈ ಪ್ರೋಗ್ರಾಮಲ್ಲಿ ತುಂಬಾ ಬೇಜಾರಾಗೋಂಥ ವಿಷಯ ನಡೀತಾ ಇದೆ. ಆದರೆ ಒಬ್ರಿಗೊಬ್ರಿಗೆ ಅಂತ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.